ಏಯ್ ನಡಿ ಆ ಕಡೆ. ಬೆಳಗ್ಗೆ ಬೆಳಗ್ಗೆ ಎಲ್ಲಿಂದ ಬಂದ್ಬಿಡ್ತಾರೋ ಇವರೆಲ್ಲ. ನಡಿ ಆ ಕಡೆ ಅಂದೆ. ಕೆಟ್ಟ ಚಾಳಿ ಮಾಡಿ ಕೈ ಕೆಸರಾಗೈತಿ. ಅವ್ವ ನಿನಗ ಎಚ್ಚರಿಕೆ ಕೊಟ್ಟಾಳ. ಪಾಠ ಕಲ್ತಿ ನೀನು ಗೆಲ್ತಿದಿ. ಇಲ್ಲ ಅಂದ್ರ ನಿನ್ನ ಕೈ ಕೆಸರು ನಿನ್ನ ಮಾರಿಗೆ ಮೆತ್ಕೊಂತೈತಿ. ಏಯ್ ಯಾರ್ ನೀನು? ಏನ್ ಮಾತಾಡ್ತಿದ್ಯಾ? ಯಾರ್ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ಅವನ ಮುಂದ ಎಲ್ಲಾರು ಸಣ್ಣವ್ರ. ನಾನು ಅಷ್ಟ ನೀನು ಅಷ್ಟ. ಅವ್ವ ನಿನಗ ಭಾಳ ಸಲ ಎಚ್ಚರಿಕೆ ಕೊಟ್ಟಾಳ. ಅದನ್ನ ತಿಳ್ಕೊಂಡಿ ಚಲೋ ಆತು. ಇಲ್ಲ ಅಂದ್ರ ನಿನ್ನ ಅಂತ್ಯ ನಿನ್ನ ಬೆನ್ನ ಹಿಂದ ಬರ್ತೈತಿ. ಬಾಯಿಗೆ ಬಂದಿದ್ ಮಾತಾಡ್ಬೇಡ. ಅಂತ್ಯ ಅಂತೆ. ಈ ಮಾಯಾ ಅವಳ ದಾರಿ ಗಡ್ಡ ಬಂದವ್ರಿಗೆ ಅಂತ್ಯ ತೋರಿಸ್ತಾಳೆ. ಅಂತ್ಯದಲ್ಲಿ ಅವಳಿಗೆ ಅಂತ್ಯನಾ? ಏನ್ ತಮಾಷೆ ಮಾಡ್ತಿದ್ಯಾ? ನರಸಿಂಹ ಅವತಾರ ಎತ್ತವರೆಗೂ ಹಿರಣ್ಯಕಶಿಪು ತನಗ ಅಂತ್ಯ ಇಲ್ಲ ಅಂತ ಅನ್ಕೊಂಡಿದ್ದ. ಕತ್ತರ್ಲಾಗ ನಿನ್ ನೆರಳು ನಿನ್ ಹಿಂದ ಬರಂಗಿಲ್ಲ ಅನ್ನೋದು ಖರೆ ಐತಿ. ಆದ್ರ ಕರ್ಮ ಹಂಗಲ್ಲ. ನೀ ಸತ್ರು ನಿನ್ನ ಬೆನ್ನಿಂದ ಬರತೈತಿ. ಕಾಲ ಕರ್ಮದ ಮುಂದ ನಿನ್ನ ಅಹಂಕಾರ ಸೋಲಂಗಿಲ್ಲ ಅಂದ್ರ ನಿನ್ನ ಅಂತ್ಯ ನಿನ್ ಹಿಂದ ಬರಾಕತ್ತೈತ ಅನ್ನೋದು ಖರೆ. ಹೆಲೋ ಹೆಲೋ, ನಾನ್ ಕೇಳ್ತಾ ಇದ್ದೀನಿ ಅಂತ ನೀನ್ ಮಾತಾಡ್ತಾನೆ ಇದೆಯಲ್ಲ. ನೀನ್ ಹೇಳಿದ್ ಒಂದು ಮಾತನ್ನು ನಾನ್ ನಂಬಲ್ಲ. ಭಿಕ್ಷೆ ಬೇಡಕ್ ಬಂದವರೆಲ್ಲ ಫಿಲಾಸಫಿ ಮಾತಾಡೋ ಹಾಗಾಯ್ತು. ನಡೀಲಿಂದ. ಎಲ್ಲವೋ ನೀನಾಗುವುದೋ ಹೌದು. ಏನ್ ಮಾಡ್ತಿದ್ಯಾ ನೀನು? ಪುಟ್ ಮೇಡಮ್, ನೀನಿವಾಗ ಕಣ್ಣು ಮುಚ್ಕೊಂಡ್ರೆ ನಿಂಗೆ ಏನೋ ಒಂದು ಸಿಗುತ್ತೆ. ಕಣ್ಣು ಮುಚ್ಕೋ ಹೇಳ್ತೀನಿ. ಪುಟ್ ಮೇಡಮ್, ನಾನು ಹೇಳೋರ್ಗು ಕಣ್ ಬಿಡ್ಬಾರ್ದು. ಕಣ್ ಮುಚ್ಕೊಂಡಿರೋ. ಪುಟ್ ಮೇಡಮ್, ನೀವಿವಾಗ ಕಣ್ ಬಿಡ್ಬೋದು. ಇಷ್ಟ ಆಯ್ತಾ ಕ್ಲಿಪ್ಪು? ಜಾಣೆ. What? Adhik Sadhya, can you believe this? Shit! ये कोई कोपा तरुणा, ये कोई तापा तरुणा. Dad, can you please stop joking? ತಮಾಷೆ ಅಲ್ಲ ಕಣೋ. ಈ ವಿಷಯನೇ ಟೋನಲ್ಲಿ ಕೇಳಿದೆ ಅಷ್ಟೇ. ಯಾಕೋ ಏನಾಯ್ತು? ಯಾಕೋ ಈ ಕೋಪ? ಮಾಯಾ ಮಾಯಾ ಮತ್ತೆ ಏನ್ ಮಾಡಿದವಳು? ಬರ್ಬೇಕಾಗಿರೋ ಕಾಂಟ್ರಾಕ್ಟ್ ನ ಮಾಯಾ ಬ್ಲಾಕ್ ಮಾಡಿದಾಳೆ. ಅಲ್ವೋ, ನೀನು ಔಟ್ ಪಾರ್ಟಿನೇ ತಾನೆ? ನನಗೂ ಅದೇ ಕನ್ಫ್ಯೂಷನ್. ಶಿ ಇಸ್ ಬಿಕಮಿಂಗ್ ಟೂ ಮಚ್.
ಅಯ್ಯೋ 2 ಎಲ್ಲೋ 300-400 ಮಚ್ಚಾಗ್ಬಿಟ್ಟಿದ ಅವಳು. ಪಕ್ಕ ಮಚ್ಚು ಲಾಂಗಿ ಕಣ ಅವಳು. ನನ್ಗೆ ಬರ್ತಿರೋ ಕೋಪಕ್ಕೆ ಪ್ರಯೋಜನ ಇಲ್ಲ ತರುಣ. ಇಷ್ಟು ದಿನನೇ ಅಷ್ಟು ಮೆರಿತಾ ಇತ್ತು. ಇನ್ನು ಶರತ್ನ ಮದುವೆ ಆಗ್ಬಿಟ್ರೆ ಅವಳನ್ನ ಹಿಡಿದು ನಿಲ್ಸಕ್ಕಾಗುತ್ತಾ? ತಾಳಿ ಅನ್ನೋ ಲೈಸೆನ್ಸ್ ಇಲ್ದನೆ ಬರೀ ಎಲ್ಬೋರ್ಡ್ ಇಟ್ಕೊಂಡೆ ಇಷ್ಟೆಲ್ಲ ಆಟ ಆಡ್ದೋಳು. ಇನ್ನು ಲೈಸೆನ್ಸ್ ಸಿಕ್ಕರೆ ಬಿಡ್ತಾಳ? ಯು ರೈಟ್ ಡ್ಯಾಡ್, ಏನಾದರೂ ಮಾಡಲೇಬೇಕು. ಏನೋ ಮಾಡೋದು? ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ಅಣ್ಣನಿಂದ ಮಾಯನ ದೂರ ಮಾಡ್ತೀನಿ ಅಂತ ನೀ ನಂಗೆ ಪ್ರಾಮಿಸ್ ಮಾಡಿದ್ಯಾ. ಬಟ್ ಅವರಿಬ್ರನ್ನ ಬೇರೆ ಮಾಡೋದು, ದುರ್ಗಾ ಮತ್ತೆ ಶರತ್ನ ಒಂದ್ ಮಾಡೋದು ಒಂದೇ ಅಲ್ಲ. ಅವರಿಬ್ರು ಒಟ್ಟಿಗೆ ಇದ್ರೆ ಎಷ್ಟ್ ಚೆನ್ನಾಗಿರ್ತಾರೆ. ಒಳ್ಳೆ ಜೋಡಿ. ತುಂಬಿದೆ ಒಳಗೆ ಕಾಮ. ಗಾಟ್ ಇಟ್. ಸಮ್ ಕಂತ್ರಿ ಐಡಿಯಾ ಇಸ್ ಕಮಿಂಗ್. ಹೌದಲ್ವಾ ಮಹಾರಾಜ? ಅದೇನು ಅಂತ ಹೇಳುವಂತವರಾಗಿರಿ. ಯೋಚನೆ ಮಾಡಿದ್ರೆ ಮಾಯಾ ಶರತ್ನ ಮದುವೆ ಆದ್ರೆ ತಾನೆ ಅವಳಿಗೆ ಪವರ್ ಬರೋದು, ಅವಳಿಗೆ ಲೈಸೆನ್ಸ್ ಸಿಗೋದು, ನಮ್ಮನ್ನೆಲ್ಲ ಅವಳು ಆಟ ಆಡ್ಸೋದು. ಇನ್ ಕೇಸ್ ಶರತ್ಗೆ ಯಾರಾದ್ರೂ ಇಲಿಟ್ರೇಟ್ ಹಳಿಗುಗ್ಗು ಮದುವೆ ಮಾಡಿಸಿದ್ರೆ? ಏನೋ ಹೇಳ್ತಿದ್ಯಾ? ಯೋಚನೆ ಮಾಡಿ, ಆಗ ಮಾಯಾ ಅನ್ನೋ ಪ್ರಾಬ್ಲಮೇ ಇರಲ್ಲ. ಅವಳು ಮೇರಿಯೋದು ಬಿಡುತ್ತೆ. ಹಾಗೂ ಶರತ್ ಯಾರೋ ಹಳ್ಳಿ ಗುಗ್ಗುನ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಫುಲ್ ಎಂಬ್ಯಾರಸ್ಡ್ ಆಗಿ ಫೀಲ್ ಮಾಡ್ತಿರ್ತಾನೆ. ಆಗ ನಾವೆಲ್ಲ ಅನ್ಕೊಂಡಂಗೆ ಆಗೋದು. ಮಹಾರಾಜ, ಅಲ್ಪರು ನಾವು, ತಿಳಿದವರು ವಿವರವಾಗಿ ಹೇಳಬೇಕು. ತಾವು ಅದೇನು ಅಂತ ಹೇಳುವಂತವರಾಗಿ